ಸೆಪ್ಟೆಂಬರ್ 28ರಂದು ಸೊರಟೂರಿನಲ್ಲಿ ಉಚಿತ ಸಾಮೂಹಿಕ ವಿವಾಹ. ಗದಗ ತಾಲೂಕಿನ ಸೊರಟೂರು ಗ್ರಾಮದ ದುರ್ಗಾದೇವಿ ದಸರಾ ಮಹೋತ್ಸವ ನಿಮಿತ್ತ ಆದಿಶಕ್ತಿ ವಿವಿಧೋದ್ದೇಶಗಳ ಟ್ರಸ್ಟ್ ದುರ್ಗಾದೇವಿ ಭಕ್ತ ಮಂಡಳಿಯಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸೆಪ್ಟೆಂಬರ್ 28ರಂದು ಜರುಗುವುದು ಎಂದು ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಶಿವಾನಂದ ಮಾದಣ್ಣವರ್ ಹೇಳಿದರು. ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ, ಸೊರಟೂರಿನ ದುರ್ಗಾದೇವಿ ಸಮುದಾಯ ಭವನ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚು ಅನುಕೂಲವಾಗಿದೆ. ಸಾಮೂಹಿಕ ವಿವಾಹ ಬಡವರ ಮಕ್ಕಳಿಗೆ ಹೆಚ್ಚು ಉಪಯೋಗವಾಗುತ್ತದೆ ಎಂದರು. ಈ ಸಲ ಉಚಿತ ಮಾಡೋದು ಎದುರು ಸಲ ನಾವು ಇರ್ತೀವಿ, ಹಬ್ಬದ ವಾತಾವರಣ ಇರ್ತೈತಿ, ಸಾಲ ಸೂಲ ಮಾಡಿ ಮದುವೆ ಮಾಡ್ತಿರ್ತಿಲ್ಲ, ಅದನ್ನು ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಭಾಳ ಮಂದಿಗೆ ಆಸೆ ಇತ್ತು. ಅದೇ ರೀತಿಯೇ ನಾವು 11 ಜೋಡಿ ಮದುವೆಗೆ ಈ ಸತ್ಯ ಇದು ಕೊಟ್ಟಿದ್ವಿ. ನಮ್ಮ 11 ಜೋಡಿ ಮದುವೆ ಬೆಳಿಗ್ಗೆ 9 ಗಂಟೆಗೆ 5 ಮಂದಿ ಅಚಾರ ಇರ್ತಾರೆ. 11 ಗಂಟೆಗೆ ಉಸ್ತುವಾರಿ ಸಚಿವರು ಎಚ್.ಕೆ. ಸಾಹೇಬರು, ಕಾನೂನು ಮತ್ತು ಸಂಸ್ಕೃತಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ. ನಮ್ಮ ಬಿ.ಆರ್. ಪಾಟೀಲ್ ಸಾಹೇಬರು ನೋಡ್ತೀವಿ. ಯಾಕಂದರೆ ಇನ್ನೂ ಸ್ಮರಣ ನೋಡ್ತೀವಿ, ಇದನ್ನು ಮಾಡ್ತೀವಿ. ನಾವೀಗ 12,000 ಮಂದಿಗೆ ರೊಟ್ಟಿ, ಅದಕ್ಕೆ ಪಲ್ಯ ಮಾಡಿದ್ವಿ, ಅನ್ನ, ಸಾರು, ಶೇಂಗಾ ಚಟ್ನಿ, ಮೊಸರು, ಎಲ್ಲ ಊಟದ ಉಪಹಾರದ ವ್ಯವಸ್ಥೆ 10ರಿಂದ 12,000 ಮಂದಿಗೂ ಯಾವುದೇ ರೀತಿ ಇಲ್ಲ ಆಗಬಾರ್ದು ಅನ್ನೋದು ಇಲಾಖೆಗೂ ಹೇಳಿದ್ದೀವಿ. ನಾವು ಇಲಾಖೆ ಸಹಕಾರ ಗ್ರಾಮದ ಹಿರಿಯರಾದ ಸಿ.ಬಿ. ಸಂಶಿ ಮಾತನಾಡುತ್ತಾ, ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜಾಗೃತ ಕ್ಷೇತ್ರವಾದ ಸೊರಟೂರು ದುರ್ಗಾದೇವಿ ದೇವಸ್ಥಾನದಲ್ಲೇ ಸಕಲ ಸಿದ್ಧತೆ ಕಾರ್ಯಭರದಿಂದ ಸಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ದುರ್ಗಾದೇವಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು.